ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಎಸ್ಐಟಿ ತನಿಖೆ ಕೂಡ ಚುರುಕಾಗ್ತಾ ಇದೆ. ಇದರ ನಡುವೆ ರಾಜಕೀಯ ನಾಯಕರುಗಳ ಯಾತ್ರೆ ಧರ್ಮಸ್ಥಳಕ್ಕೆ ಮುಂದುವರಿತಾ ಇದೆ. ಜೆಡಿಎಸ್ ಆಯ್ತು, ಬಿಜೆಪಿ ಆಯ್ತು, ಈಗ ಕಾಂಗ್ರೆಸ್ನ ಸರದಿ. ಧರ್ಮಸ್ಥಳ ಯಾತ್ರೆಗೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸಿಎಂ ತವರು ಜಿಲ್ಲೆಯಿಂದ ಧರ್ಮಸ್ಥಳ ಚಲೋ. ಧರ್ಮಸ್ಥಳ ಅಪಪ್ರಚಾರವನ್ನ ಖಂಡಿಸಿ ಧರ್ಮಸ್ಥಳ ಯಾತ್ರೆಗೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. 30 ಬಸ್ಸು 50 ಕಾರುಗಳಲ್ಲಿ ಧರ್ಮ ವಿಜಯ ಯಾತ್ರೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಶಾಸಕ. ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ದಾರೆ, ಪಿತೂರಿ ಮಾಡಿದ್ದಾರೆ, ಅವರ ವಿರುದ್ಧ ಸಮರವನ್ನ ಸಾರೋದಕ್ಕೂ ಕೂಡ ಕಾಂಗ್ರೆಸ್ನ ಶಾಸಕ ಮುಂದಾಗಿರುವಂಥದ್ದು. ಈ ಹಿಂದೆ ಇದೇ ಕೆಲಸವನ್ನ ಜೆಡಿಎಸ್ ನಾಯಕರು ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ. ಅದಾದಮೇಲೆ ಬಿಜೆಪಿಯ ನಾಯಕರುಗಳು ಕೂಡ ಸಮಾವೇಶವನ್ನು ಮಾಡಿದರು ಧರ್ಮಸ್ಥಳದಲ್ಲಿಯೇ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ. ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಒಬ್ಬರಾದ ಮೇಲೊಬ್ಬರು ಈ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಳ್ಳುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಅದಕ್ಕೆ ಮುನ್ನುಡಿಯಾಗಿ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರ ಜೊತೆಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಯಾತ್ರೆಗಳು ಶುರುವಾಗಿದ್ದಾವೆ. ಜೆಡಿಎಸ್ ಮತ್ತು ಬಿಜೆಪಿ ಧರ್ಮಯಾತ್ರೆಯನ್ನು ಕೂಡ ನಡೆಸಿದೆ. ಇದೇ ಮೊದಲ ಬಾರಿಗೆ ಈಗ ಕಾಂಗ್ರೆಸ್ನ ಶಾಸಕರು ಧರ್ಮಯಾತ್ರೆಯನ್ನು ಆಯೋಜಿಸಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ನ ಮುಂಭಾಗದಿಂದ ಒಟ್ಟು 22 ಬಸ್ಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಧರ್ಮಯಾತ್ರೆಯನ್ನು ತಮ್ಮ ಕ್ಷೇತ್ರದ ಜನರನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ನವರು ಮಾತ್ರ ಈ ಯಾತ್ರೆಗಳನ್ನ ಮಾಡಿಸ್ತಾ ಇದ್ರು. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಶಾಸಕರು ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಯಾತ್ರೆಯನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸರ್, ಈಗ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ನವರು ಮಾತ್ರ ಧರ್ಮಯಾತ್ರೆಯನ್ನು ನಡೆಸ್ತಾ ಇದ್ರು. ಮೊದಲ ಕಾಂಗ್ರೆಸ್ನ ಶಾಸಕ ನೀವು, ಏನು ಈಗ ಪ್ರಮುಖವಾದಂಥ ಉದ್ದೇಶ? ಇದು ಧರ್ಮ ವಿಜಯ ಯಾತ್ರೆ ಅಂತ ನಾವು ಮಾಡ್ತಾ ಇದ್ದೀವಿ. ಏನಕ್ಕೆ ಧರ್ಮ ವಿಜಯ ಯಾತ್ರೆ ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ಒಂದು ಶ್ರದ್ಧಾ ಕೇಂದ್ರ, ನಮ್ಮ ಭಾರತ ದೇಶದ ಅತ್ಯಂತ ಭಕ್ತಿಪೂರ್ವಕವಾಗಿ ನಮ್ಮ ಜನಗಳು ಹೋಗಿ ಆ ಶ್ರದ್ಧಾ ಕೇಂದ್ರದಲ್ಲಿ ಶಿವನ್ನ ಆರಾಧಿಸ್ತಾ ಇದ್ದಂಥ ಕೇಂದ್ರ ಅದು. ಯಾವುದು? ಧರ್ಮಸ್ಥಳ. ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮತ್ತು ಷಡ್ಯಂತ್ರಗಳು ನಡೀತಾ ಇತ್ತು. ಅದಕ್ಕೆ ಕಳಂಕರಹಿತವಾಗಿ ಮಾಡಿದ್ದು ಯಾವುದಾದ್ರೂ ಇದ್ದರೆ ಅದು ಕಳಂಕರಹಿತವಾಗಿ ಮಾಡಿದ್ದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು. ಇವತ್ತೇನು SITನ ರಚನೆ ಮಾಡಿ ಅಲ್ಲಿಗೆ ಕಳಂಕವನ್ನು ಮೆತ್ತಬೇಕು ಅಂತ ಅಂದ್ಬಿಟ್ಟು ಯಾರ್ಯಾರು ಓಡಾಡ್ತಿದ್ರು ಅವ್ರಿಗೆಲ್ರಿಗೂ ಅದೆಲ್ಲವನ್ನು ಈಚೆಗೆ ತರುವಂಥ ಕೆಲಸ ಮಾಡಿದ್ದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು. SITಯನ್ನು ರಚನೆ ಮಾಡದೆ ಹೋಗಿದ್ದರೆ ಏನು 13-14 ವರ್ಷಗಳಿಂದ ಕಳಂಕವಾಗಿ ಅದನ್ನು ಬಿಂಬಿಸ್ತಾ ಇದ್ರು, ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರು. ಅಲ್ಲಿಗೆ ಇದು ಧರ್ಮ ವಿಜಯ ಯಾತ್ರೆ ಅಂತ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ನನ್ನ ಭಾವನೆ ಇದು. ಯಾಕಂದರೆ ಈಗ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಮಾಡ್ತಾ ಇರುವಂಥ ಯಾತ್ರೆನ ರಾಜಕೀಯ ಯಾತ್ರೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಹಾಗಾದ್ರೆ ನಿಮ್ದು ಏನು ಯಾತ್ರೆ? ನಾವು ರಾಜಕೀಯ ಯಾತ್ರೆ ಮಾಡ್ತಾ ಇಲ್ಲ, ಒಂದು ಶ್ರದ್ಧಾ ಕೇಂದ್ರ. ನಮ್ಮ ಭಾರತ ದೇಶದಲ್ಲಿ ಶ್ರದ್ಧಾ ಕೇಂದ್ರಗಳಿಗೆ ಅದಕ್ಕೆ ಆದಂಥ ಬೆಲೆಗಳಿದೆ ಮತ್ತು ಅದಕ್ಕೆ ಆದಂಥ ಭಕ್ತಿಪೂರ್ವಕವಾಗಿ ನಮ್ಮ ಜನಗಳು ಹೋಗಿ ಅಲ್ಲಿ ಆರಾಧನೆ ಮಾಡುವಂಥದ್ದು, ಶಿವನ್ನ ಆರಾಧನೆ ಮಾಡುವಂಥ ಶ್ರದ್ಧಾ ಕೇಂದ್ರಗಳು. ಅಲ್ಲಿ ಯಾವುದೇ ಥರವಾದ ಕಳಂಕಗಳಿಲ್ಲ. ಮತ್ತು ಇವರೇನು ಆರೋಪ ಮಾಡ್ತಾಯಿದ್ರು ಬೇರೆಯವರು, ಅದಕ್ಕೆ ಯಾರು ಷಡ್ಯಂತ್ರ ಮಾಡಿದ್ರು ಅನ್ನೋದೆಲ್ಲ ಈಚೆ ಕಡೆಗೆ ಬರ್ತದೆ. SIT ರಚನೆ ಮಾಡೋದಕ್ಕೆ ಮುಂಚೆ ಇದೇ ಬಿಜೆಪಿಯವರು SIT ರಚನೆ ಮಾಡಿ ಅಂತಿದ್ರು. 2012ರಲ್ಲಿ ಏನು ಸೌಜನ್ಯ ಕೇಸ್ ನಡೀತು, ಅದನ್ನು ಸರಿಯಾಗಿ ತನಿಖೆ ಮಾಡಿದಿದ್ರೆ ಅವತ್ತಿದ್ದ ಸರ್ಕಾರ ಯಾವುದು, ಆ ಸರ್ಕಾರ ತನಿಖೆ ಮಾಡಬೇಕಾಯ್ತು. ಅವತ್ತೇ ಕರೆಕ್ಟಾಗಿ ತನಿಖೆ ಮಾಡಿದ್ದಿದ್ರೆ ಇಷ್ಟು ದೊಡ್ಡ ಹುನ್ನಾರಗಳು ನಡೀತಾ ಇರಲಿಲ್ಲ. ಆವಾಗ ತನಿಖೆ ಮಾಡದೇ ಇರೋದ್ರಿಂದ ಇಲ್ಲಿವರೆಗೂ ಅದನ್ನು ಎಳ್ಕೊಂಡು ಬಂದು ಅದ್ರ ವಿರುದ್ಧವಾಗಿ, ಆ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ, ನಮ್ಮ ಹಿಂದೂ ಧರ್ಮದ ವಿರುದ್ಧವಾಗಿ ಅಪಪ್ರಚಾರಗಳನ್ನ ಮಾಡ್ತಾಯಿದ್ರು. ಅದರಿಂದ ನಮ್ಮ ಸರ್ಕಾರ ಬಂದ ನಂತರ ಇವರು SIT ರಚನೆಯನ್ನು ಮಾಡಿ ಇವತ್ತು ಎಲ್ಲವನ್ನೂ ಜನಗಳಿಗೆ ತೋರಿಸಿದಂಥ ಕೆಲಸವನ್ನೇ ಮಾಡಿದ್ರು. ಇದನ್ನು ಅರ್ಥಕೊಳ್ಬೇಕು, ಯಾರು ವಿರೋಧ ಪಕ್ಷದವ್ರನ್ನ ಅರ್ಥಕೊಳ್ಬೇಕು, ಪ್ರತಿಪಕ್ಷದವ್ರನ್ನೂ ಅರ್ಥಕೊಳ್ಬೇಕು. ಇದನ್ನು ಬಿಟ್ಟು ರಾಜಕಾರಣ ಮಾಡೋದಕ್ಕೆ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋಕ್ಕೆ ಈಗ NIA ಕೊಡಿ ಅಂತ ಅಂತಾರೆ. ಇವರಿಗೆ ಯಾವ ತನಿಖೆ ಸಂಸ್ಥೆಗಳ ಮೇಲೂ ನಂಬಿಕೆ ಇಲ್ಲ. ಇವ್ರು ಹೇಳಿದ್ನ ನಾವೆಲ್ಲನೂ ಕೇಳ್ಕೊಂಡು ಹೋಗೋದಕ್ಕೆ ಆಗೋದೂ ಇಲ್ಲ. ಈಗ ಅವ್ರು ಮಾಡ್ತಾರೆ ಯಾತ್ರೆಗೆ ಇದು ಪರ್ಯಾಯವಾಗಿ ಮಾಡ್ತಾ ಇಲ್ಲ. ನಾವು ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಉಳಿಸ್ಕೊಳ್ಬೇಕು. ಇವತ್ತು ನಮ್ಮ ಭಾರತ ದೇಶದ ಸಂಸ್ಕಾರ ಯಾವ ರೀತಿ ಇದೆ ಅಂತ ಅಂದರೆ,
ಎಷ್ಟೇ ಜಂಜಾಟ ಇದ್ರೂ ಮನುಷ್ಯನ ಜೀವನದಲ್ಲಿ ಒಂದು ಶ್ರದ್ಧಾ ಕೇಂದ್ರಕ್ಕೆ ಹೋದರೆ ಅವನ ಮನಸ್ಸು ಶಾಂತಿಯುತವಾಗಿ ಬರುವಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಎಷ್ಟು ಬಸ್ಗಳಲ್ಲಿ ಹೋಗ್ತಾ ಇದ್ದೀರಿ? ನಾವು ಒಂದು 29-30 ಬಸ್ಗಳಲ್ಲಿ ಹೋಗ್ತಾ ಇದ್ದೀವಿ. ನಾವು ಒಂದು 50-60 ಕಾರುಗಳು ಹೋಗ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಒಂದು 2,000 ಜನ ನಾವು ನಮ್ಮ ಕ್ಷೇತ್ರದಿಂದ, ಇದು ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು, ನಾವೂ ಹಿಂದೂಗಳು, ನಾವೂ ಹಿಂದೂ ದೇವರುಗಳನ್ನ ಆರಾಧಿಸುವಂಥವ್ರು. ಯಾರಿಗೋ ಒಬ್ರಿಗಾಗಿ ಹಿಂದೂ ದೇವರುಗಳು ಇಲ್ಲ ಈ ದೇಶದಲ್ಲಿ. ಎಲ್ಲರಿಗೂ ಸೇರಿದಂಥ ದೇವಸ್ಥಾನಗಳು, ದೇವರುಗಳನ್ನ ನಾವು ಎಲ್ಲರನ್ನೂ ಆರಾಧಿಸ್ತೀವಿ. ಅದರಿಂದ ನಾವು ನಮ್ಮ ಕ್ಷೇತ್ರದಿಂದ ನಾವು ಹೋಗ್ತಾ ಇದ್ದೀವಿ. ಓಕೆ, ಇದು ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಹರೀಶ್ ಗೌಡ ಅವರ ಮಾತು. ಅಂದರೆ ಇದು ಧರ್ಮ ವಿಜಯ ಯಾತ್ರೆ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಂದಿರುವಂತಹ ಕಳಂಕವನ್ನು SIT ಮೂಲಕವಾಗಿ ತೊಡೆದಿದ್ದೇವೆ. ಈಗ ನಾವು ಧರ್ಮ ವಿಜಯ ಯಾತ್ರೆಯನ್ನು ಈ ಮೂಲಕವಾಗಿ ನಡೆಸ್ತಾ ಇದ್ದೇವೆ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.